ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ಕಾರದ ಅನುಕಂಪದ ಆಧಾರದ ಮೇಲೆ ಅಪ್ಪನ ಕೆಲಸ ನನಗೆ ಕೊಟ್ಟಿದ್ದಾರೆ. ಇಷ್ಟು ಸಹಾಯ ಆಗ್ತಾ ಇದೆ. ನಿಮಗಿಲ್ಲಿ ನಾನು ಸೂಪರ್ವೈಸರ್ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ನಂಬಿಸಿದ್ನಲ್ಲ, ಎಲ್ಲ ಶುದ್ಧ ಸುಳ್ಳು. ನಿಮಗೆಲ್ಲ ಚೆನ್ನಾಗಿ ಯಾಮಾರಿಸಿದಾನೆ. ಅಪ್ಪ ಊಟ. ನರಸಿಂಹ, ಯಾವಾಗ ಬಂದೆ ಬೆಂಗಳೂರಿಂದ? ನಿನ್ನೆ ಅಣ್ಣ. ಬೆಂಗಳೂರಲ್ಲಿ ಯಾವ್ದು ಕೆಲಸ ಸಿಕ್ಕಿದೆ ಅಂದಿಲ್ಲಪ್ಪ? ಸಿಕ್ಕಿತ್ತು ಬರ್ತಾ. ನಮ್ಮೂರಿಂದ ಬೆಂಗಳೂರು ಸಿಕ್ಕಾಪಟ್ಟೆ ದೂರ, ಅಲ್ಲಿ ಒಬ್ಬನೇ ಬೇರೆ ಇರ್ಬೇಕಲ್ವಾ, ಅದಕ್ಕೆ ಬೇಡ ಅಂತ ನಾನೇ ಕರ್ಕೊಂಬಂದ್ಬಿಟ್ಟೆ. ಅಲ್ಲ ಜಯರಮಣ್ಣ, ಸೂಪರ್ವೈಸರ್ ಕೆಲಸ ಸಿಕ್ತು ಅಂತ ಹೇಳಿದೆ, ಕಷ್ಟಪಟ್ಟು ಮಾಡಬೇಕು ಅಲ್ವಾ, ಸೆಟ್ಲ್ ಆಗ್ತಾ ಇದ್ದ. ಅದು ಆ ಕೆಲಸ ಅವನಿಗೆ ಸರಿ ಹೋಗ್ಲಿಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಇವನು ಆಗಾಗ ಬೆಂಗಳೂರಿಗೆ ಕೆಲಸ ಸಿಕ್ತು ಅಂತ ಹೋಗೋದು, ಕೆಲಸ ಮಾಡದೆ ವಾಪಸ್ ಬರೋದು, ಹೀಗೆಲ್ಲ ಮಾಡಿದ್ರೆ ನೋಡಿದವ್ರು ಏನು ತಿಳ್ಕೊಳ್ಳಲ್ಲ. ಈ ಊರಲ್ಲಿ ಇವ್ನಿಗೆ ಏನು ಕೆಲಸ ಸಿಗ್ಬೋದು? ಹಬ್ಬ ಹಬ್ಬ ಅಂದರೆ ಡ್ರೈವಿಂಗ್ ಕೆಲಸ ಸಿಗ್ಬೋದು, ಅದರಲ್ಲಿ ಏನು ಸಂಪಾದನೆ ಆಗುತ್ತೆ? ಈಗೇನೋ ನೀವು ಡ್ಯೂಟಿಲಿ ಇದೆಯಾ, ಜೀವನ ನಡೆಯುತ್ತೆ. ನಾಳೆ ನೀನು ರಿಟೈರ್ಡ್ ಆದಮೇಲೆ ಮನೆ ಹೆಂಗೆ ನಡೆಸ್ತೀಯಾ? ನರಸಿಂಹ, ನಾನು ಹೀಗೆಲ್ಲ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಪ್ಪ, ಇರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಪರವಾಗಿಲ್ಲ ಬೇಡ, ನನ್ನ ಹಣೆ ಬರ ಚೆನ್ನಾಗಿಲ್ಲ ಅಂದರೆ ಅಪ್ಪ ತಾನೇ ಏನು ಮಾಡೋಕ್ಕಾಗುತ್ತೆ. ಅವರು ನನಗೆ ಕೆಲಸ ಸಿಗಲಿ ಅಂತ ಎಲ್ಲ ಕಡೆ ಪ್ರಯತ್ನ ಪಡ್ತಿದ್ದಾರೆ, ಆದರೆ ನನ್ನ ದುರಾದೃಷ್ಟ ಏನೂ ಸಿಗ್ತಿಲ್ಲ. ಸಿಕ್ಕಿದ್ರು 4 ದಿನ ಕೆಲಸ ಮಾಡೋಕ್ಕಾಗ್ತಿಲ್ಲ. ಹೋಗ್ಲಿ ಬಿಡು ನರಸಿಂಹ, ಜಯರಾಮಣ್ಣ ಇರೋವರೆಗೂ ನೀನೇನು ತಲೆ ಕೆಡಿಸ್ಕೋಬೇಡ, ಅವ್ರು ಏನೋ ಒಂದು ಮಾಡ್ತಾರೆ. ಜಯರಮಣ್ಣ ಬಾ, ಊಟಕೊಂಡು ನಡಿ ಬಂದೆ. ನನ್ನ ಮಗನಿಗೆ ನಾನೇ ಏನಾದರೂ ಮಾಡಲೇಬೇಕು. ಇಲ್ಲ ಅಂದರೆ ನಾನು ರಿಟೈರ್ಡ್ ಆಗೋವರೆಗೂ ಈ ಥರ ಊಟ ತಂದು ಕೊಡ್ತಾನೆ ಕಾಲ ಕಳೆದು ಬಿಡ್ತಾನೆ. ಹೌದು, ನನ್ನ ಮಗ ಸೆಟ್ಲ್ ಆಗಬೇಕು ಅಂದರೆ ನಾನು ಸಾಯ್ಬೇಕು. ಆಗ ಸರ್ಕಾರ ಅವನಿಗೆ ಅನುಕಂಪದ ಆಧಾರದ ಮೇಲೆ ನನ್ನ ಕೆಲಸನ ಅವನು ಕೊಡ್ತಾರೆ. ನನ್ನ ಯೂನಿಫಾರ್ಮ್ ಹಾಕ್ಕೊಂಡು ಅವನು ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಈಗೆಲ್ಲ ಆಡ್ಕೋತಾ ಇದ್ದಾರಲ್ಲ, ಅವರೆಲ್ಲ ಅವನಿಗೆ ಸಲ್ಯೂಟ್ ಹೊಡಿತಾರೆ. ಅವನಿಗೂ ಜವಾಬ್ದಾರಿ ಅನ್ನೋದು ಬರುತ್ತೆ. ಮನೇನ ಅವನೇ ನಡೆಸ್ಕೊಂಡು ಹೋಗ್ತಾನೆ. ಇನ್ನೇನು ಸ್ವಲ್ಪ ವರ್ಷದಲ್ಲೇ ನನ್ನ ರಿಟೈರ್ಮೆಂಟು ಆಗೋಗುತ್ತೆ. ಅಷ್ಟರಲ್ಲಿ ನಾನು ಹೋಗ್ಬಿಟ್ರೆ ನನ್ನ ಕೆಲಸ ಅವನಿಗೆ ಸಿಕ್ಕೇ ಸಿಗುತ್ತೆ. ಮಕ್ಕಳಿಗೋಸ್ಕರ ತಂದೆ ತಾಯಿಗಳು ಸರ್ವಸ್ವನೇ ತ್ಯಾಗ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ನಿರ್ಧಾರನ ಯಾರೂ ಒಪ್ಪಲ್ಲ. ನಿಜ, ನಾನು ತಪ್ಪು ಮಾಡ್ತಿದ್ದೀನಿ, ಅದು ನಿಜ. ಆದರೆ ನನಗೆ ಬೇರೆ ದಾರಿನೇ ಇಲ್ಲ. ಇರೋದಿದೊಂದೇ ದಾರಿ. ದಯವಿಟ್ಟು ಕ್ಷಮಿಸ್ಬಿಡಿ ದೇವ್ರೆ, ಕ್ಷಮಿಸ್ಬಿಡಿ. ನನ್ನ ಮಗ ಉದ್ಧಾರ ಆಗಬೇಕು ಅಂದರೆ ನಾನು ಸಾಯಲೇಬೇಕು. ಆದರೆ ಹೇಗೆ ಸಾಯೋದು? ಆತ್ಮಹತ್ಯೆ ಮಾಡಿಕೊಂಡ್ರೆ ನನ್ನ ಕೆಲಸ ನನ್ನ ಮಗನಿಗೆ ಸಿಗಲ್ಲ. ಬೇರೆ ದಾರಿನೇ ಹುಡುಕ್ಬೇಕು. ಹೀಗೆ ಮಾಡೋದೇ ಸರಿ. ಅಪ್ಪ, ಸರ್, ನಿನ್ನ ಮುಂದೆನೆ ಚಿರು ದಿಶನ್ ಬಗ್ಗೆ
ಹೇಗೆಲ್ಲ ಮಾತಾಡ್ದ ಅಂತ ನೋಡಿದ್ಯಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಂದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ನಿಮ್ಮನ್ನ ನೋಡಿದ್ನಲ್ಲ, ಕೆಲಸ ಮಾಡೋ ಮೂಡ ಹೊರಟೋಯ್ತು. ಏನು ಯೋಚನೆ ಮಾಡ್ತಿದ್ಯಾ ದೀಪಾ? ಚಿರುಗೆ ಹೇಗೆ ಪ್ರಪೋಸ್ ಮಾಡೋದು ಅಂತನಾ? ಅಕ್ಕ, ನಾನು ಒಂದ್ಸಲ ನಿರ್ಧಾರ ಮಾಡಿದ್ರೆ ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಒಂದ್ ವೇಳೆ ಚಿರು ಏನಾದ್ರೂ ದಿಶಾ ಮಾಡೋ ಪ್ರಪೋಸಲ್ನ ಒಪ್ಕೊಂಡ್ರೆ ನೀನೇನ್ ಮಾಡ್ತೀಯ? ಆಗ್ಲೇ ನಮ್ಮ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತೇನೆ. ಏನ್ ಮಾತಾಡ್ತಿದ್ಯಾ ದೀಪಾ? ಚಿರುನ್ ಬಿಟ್ಬಿಡ್ತೀಯಾ? ಅವ್ರಿಗೆ ಗುಣಕ್ಕಿಂತ ರೂಪನೇ ಮುಖ್ಯ ಅನ್ನೋದಾದ್ರೆ ನಾನು ಅವ್ರ ಜೊತೆ ಇದ್ದು ಏನೂ ಅರ್ಥ ಇಲ್ಲ ಅಕ್ಕ. ಅವ್ರು ಯಾರನ್ನಾದ್ರೂ ಮದುವೆ ಆಗ್ಲಿ, ನಾನು ಅವ್ರ ಜೀವನದಿಂದ ದೂರ ಹೊರಟೋಗ್ತೇನೆ. ಗಂಡ ಹೆಂಡತಿ ಒಬ್ರನ್ನೊಬ್ಬರನ್ನ ಪ್ರೀತಿಸ್ಬೇಕು, ಇಲ್ಲಾಂದ್ರೆ ಅವ್ರ ಸಂಸಾರದಲ್ಲಿ ತುಂಬಾ ತೊಂದರೆ ಇರುತ್ತೆ. ಯಾವುದೇ ಸಂಬಂಧಕ್ಕಾದ್ರೂ ಅದರದೇ ಆದ ಗೌರವ ಇರುತ್ತೆ. ಆ ಗೌರವನೇ ಇಲ್ಲ ಅಂದ್ರೆ ಆ ಸಂಬಂಧನ ಮುಂದುವರಿಸಬಾರ್ದು. ದೀಪಾ ಹೇಳ್ತಿರೋದು ನನಗೂ ಅನ್ವಯಿಸುತ್ತಾ? ರಾಹುಲ್ ನನ್ನ ಜೊತೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಅವನಿಂದ ದೂರ ಆಗ್ಬೇಕಾ? ಅವನ್ನ ಸರಿ ಮಾಡೋಕೆ ಪ್ರಯತ್ನ ಪಡ್ತಿದ್ರು, ಅವನ್ ಮಾತ್ರ ಬದಲಾಗ್ತಿಲ್ಲ. ಏನ್ ಮಾಡ್ಲಿ? ಯಾಕಕ್ಕ ಸುಮ್ಮನಾಗೋದ್ರಿ? ನಿಮ್ ತಮ್ಮ ನನ್ನನ್ನ ಹೆಲ್ತಿಯಾಗಿ ಯಾವತ್ತೂ ಒಪ್ಪಲ್ಲ. ದಿಶಾ ಪ್ರೀತಿನ ಹೋಗ್ತಾರೆ ಅಂತ ನಿಮ್ಗೂ ಅನ್ಸ್ತಿದ್ಯಾ? ಇಲ್ಲ ದೀಪಾ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವ್ರೆ ಮೋಸ ಮಾಡೋ ಉದಾಹರಣೆಗಳಿದೆ. ಇನ್ನು ಅವ್ರಿಗೆ ನನ್ನಲ್ಲಿ ಯಾವತ್ತೂ ಪ್ರೀತಿನೇ ಹುಟ್ಟಿಲ್ಲ ಅಲ್ಲ. ದೀಪಾ, ನೀನ್ ಚಿರು ವಿಷಯದಲ್ಲಿ ಇಷ್ಟೊಂದು ಕಲ್ಮನ್ಸ್ ಮಾಡ್ಕೊಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಹೇಳ್ತಿರೋದು ಯೋಚನೆ ಮಾಡ್ತಿದ್ರೆ ಮುಂದೆ ನಿನ್ನ ಜೀವನ ಏನಾಗುತ್ತೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಕೃಷ್ಣನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಾದಂಗೆ ಕೃಷ್ಣನ್ ಪ್ರೀತಿ ಸಿಕ್ಕಿಲ್ಲ. ಅಂತರದಲ್ಲಿ ನಾನು ಯಾವ ಲೆಕ್ಕ? ನಾನು ಹಸ್ಬೆಂಡ್ನ ತುಂಬ ಪ್ರೀತಿಸಿದೆ, ಆದರೆ ಹಸ್ಬೆಂಡ್ಗೆ ಒಂದು ಕ್ಷಣಕ್ಕೂ ನನ್ನ ಮೇಲೆ ಪ್ರೀತಿ ಬಂದಿಲ್ಲ, ಹುಟ್ಟೋದು ಇಲ್ಲ. ಎಲ್ಲ ಇದೇ ಥರ ಇರುತ್ತೆ ಅಂತ ಅನ್ಕೋಬೇಡ ದೀಪಾ, ಮುಂದೆ ಬದಲಾಗಬಹುದು. ಬದಲಾಗತ್ತೆ ಅಂತ ಅನ್ಕೊಂಡಿದ್ದೆ, ಈಗ ಅನಿಸ್ತಿಲ್ಲ. ನೀವು ರಾಹುಲ್ ಅಣ್ಣ ಪ್ರೀತಿಸಿ ಮದುವೆ ಆಗಿದ್ದೀರ.